ಮ್ಯಾಂಗೋ ಫ್ರೂಟಿ ಜ್ಯೂಸು ತುಂಬ ಈಸಿಯಾಗಿ ಮಾಡ್ಬೋದು. ಇದನ್ನು ನಾವು ಮನೆಯಲ್ಲೇ ನಾವು ಹೊರಗಡೆಯಿಂದ ತರುವಂಥದ್ದು ಎಷ್ಟು ದಿನ ಸ್ಟಾಕ್ ಇರ್ತದೆ ಗೊತ್ತಿರೋದಿಲ್ಲ. ಈ ರೀತಿಯಾಗಿ ನಾವು ಫ್ರೆಶ್ ಆಗಿ ಮನೆಯಲ್ಲಿ ಮಾಡಿಕೊಂಡು ಮನೆ ಮಂದಿ ಎಲ್ಲ ಆರೋಗ್ಯವಾಗಿ ಕುಡಿಯುವಂಥ ಒಂದು ಜ್ಯೂಸು. ಅದು ಹೇಗೆ ಮಾಡಿದೆ ಅಂತ ಒಂದ್ಸರಿ ನೋಡ್ಕೊಂಬಿಡುವ. ನಾನಿಲ್ಲಿ ಮ್ಯಾಂಗೋ ತೊಗೊಂಡಿದ್ದೀನಿ 4. ಅದರಲ್ಲಿ ಒಂದು ಕಚ್ಚಾ ಮ್ಯಾಂಗೋ ಇದೆ, 3 ಹಣ್ಣಾಗಿದ್ದ ಮ್ಯಾಂಗೋ ಇದೆ. ಈ ಕಚ್ಚಾ ಮ್ಯಾಂಗೋನ ಚೆನ್ನಾಗಿ ನಾವು ಮೇಲ್ಗಡೆ ಸಿಪ್ಪೆ ಇದೆಯಲ್ಲ ಅದೆಲ್ಲ ನಾವು ತಗೊಂಬಿಡುವ. ಈ ರೀತಿಯಾಗಿ ಚೆನ್ನಾಗಿ ಮೇಲಿನ ಸಿಪ್ಪೆ ಎಲ್ಲ ಗ್ರೀನಂದು ತಗೊಂಡು ಒಳಗಡೆ ಏನಿರ್ತದಲ್ಲ ವೈಟ್ ಕಲರ್ ಮ್ಯಾಂಗೋ ಅದನ್ನು ನಾವು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡ್ಬಿಡುವ. ಬೇಕಾದರೆ ನಿಮಗೆ ಯಾವ ರೀತಿಯಾಗಿ ಪೀಸಸ್ ಬೇಕಲ್ಲ ಆ ರೀತಿಯಾಗಿ ನಾವು ಮಾಡ್ಕೋಬೋದು. ಯಾಕಂದರೆ ಇದನ್ನು ನಾವು ಗ್ರೈಂಡರ್ ಮಾಡೋದ್ರಿಂದ ಇದೇ ರೀತಿಯಾದ ಪೀಸಸ್ ಅಂತೇನು ಬೇಡ, ಕಾಮನ್ನಾಗಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡ್ರೆ ಸಾಕಾಗ್ತದೆ. ಗ್ರೈಂಡರ್ ಮಾಡ್ಕೊಳ್ಳಿಕ್ಕೆ ಬರೋ ಹಾಗೆ ನಾವು ಕಟ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನೋಡಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಈ ರೀತಿಯಾಗಿ ಇದೆಲ್ಲ ಒಂದು ಸೈಡ್ ಕಟ್ ಮಾಡಿ ತೆಗೆದಿಟ್ಕೊಂಬಿಡಿ. ಹಾಗೆ ನಾವು ಏನು ಹಣ್ಣು ತೊಗೊಂಡಿದ್ದೀವಲ್ಲ 3 ಹಣ್ಣು ತೊಗೊಂಡಿದ್ದೀನಿ. ಒಂದು ಕಚ್ಚಾ ತೊಗೊಂಡ್ರೆ 3 ಹಣ್ಣಾಗಿದ್ದನ್ನು ಮ್ಯಾಂಗೋನ ನಾನು ತೊಗೊಂಡಿದ್ದೀನಿ. ಅಂದರೆ ನಮಗೆ ಅಳತೆಯಲ್ಲಿ ಈ ರೀತಿಯಾಗಿ ತೊಗೊಳ್ಳೋದ್ರಿಂದ ಈಸಿ ಆಗ್ತದೆ ಮಾಡಲಿಕ್ಕೆ ಅಂತ ಹಣ್ಣಾಗಿದ್ದ ಮ್ಯಾಂಗೋನ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಇದನ್ನು ಸಹ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದ ಹಾಗೆ ನೀವು ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ 3 ಮ್ಯಾಂಗೋನ ಚೆನ್ನಾಗಿ ತೊಳೆದು ಪೂರ್ತಿಯಾಗಿ 3 ಮ್ಯಾಂಗೋ ಮತ್ತು ಒಂದು ಕಚ್ಚಾ ಮ್ಯಾಂಗೋ ಟೋಟಲಾಗಿ ಒಂದು 4 ಮ್ಯಾಂಗೋನ ನಾನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡ್ಬಿಡ್ತೀನಿ. ನಿಮಗೆ ಹುಳಿ ಜಾಸ್ತಿ ಬೇಕಾಗಿದ್ದರೆ ನೀವು ಸ್ವಲ್ಪ ಕಚ್ಚಾ ಮ್ಯಾಂಗೋನ ಜಾಸ್ತಿ ಹಾಕ್ಕೋಬೋದು. ನಾನು ಇಲ್ಲಿ ಈ ಅಳತೆಯಲ್ಲಿ ತೊಗೊಂಡಿದ್ದೀನಿ, ಸಾಧಾರಣ ಹುಳಿ ಇದ್ದರೆ ಸಾಕು ಅಂತಂದು. ಈ ರೀತಿಯಾಗಿ ಪ್ರತಿಯೊಂದು ಮ್ಯಾಂಗೋನ ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೋದು. ಈ ರೀತಿ ಶೇಪಲ್ಲಿ ಸಹ ನಾವು ಕಟ್ ಮಾಡ್ಕೋಬೋದು. ನೋಡಿ ಚೆನ್ನಾಗಿ ಟೇಸ್ಟಿಯಾಗಿದೆ, ಮ್ಯಾಂಗೋ ಎಲ್ಲ ಸ್ವೀಟಾಗಿದೆ, ಅಷ್ಟು ಹುಳಿ ಏನಿಲ್ಲ ಇದು. ಹಾಗಾಗಿ ಒಂದು ಫುಲ್ ಮ್ಯಾಂಗೋ ತೊಗೊಂಡಿದ್ದೀನಿ. ಹುಳಿ ಕಡಿಮೆ ಬೇಕಾದರೆ ನೀವು ಅರ್ಧ ಮ್ಯಾಂಗೋ ಸಹಿತ ನೀವು ಹಾಕ್ಕೋಬೋದು. 3 ಹಣ್ಣಾಗಿದ್ದು ಒಂದು ಕಚ್ಚಾ ಮ್ಯಾಂಗೋ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀವಿ. ಸ್ವೀಟ್ ಜಾಸ್ತಿ ಬೇಕಂದರೆ ಫುಲ್ ನೀವು 1 ಕಪ್ ತೊಗೋಬೋದು. ಇಲ್ಲಿ ನಾನು 75% ಅಷ್ಟು ನಾನು ಶುಗರನ್ನು ಹಾಕ್ಕೊಂಡಿದ್ದೀನಿ. ಈ ಹಾಕ್ಕೊಂಡಿದ್ದನ್ನೆಲ್ಲನೂ ಸೇರಿಕೊಂಡು ನಾವು ಗ್ರೈಂಡ್ರ್ ಮಾಡ್ಕೊಳ್ಳಿಕ್ಕೆ ಜಾರಲ್ಲಿ ಹಾಕ್ಕೊಂಬಿಡುವ. ಪೂರ್ತಿಯಾಗಿ ಗ್ರೈಂಡ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅಂದರೆ ಒಂದೊಂದು ಕಚ್ಚಾ ಮ್ಯಾಂಗೋ ಎಲ್ಲ ಬೇಗ ಗ್ರೈಂಡ್ರ್ ಆಗೋದಿಲ್ಲ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ರುಬ್ಕೊಂಬಿಡುವ ಪೂರ್ತಿಯಾಗಿ. ಇದರಲ್ಲಿ ನಾನೇನು ನೀರೇನು ಹಾಕಲಿಲ್ಲ, ಹಾಗೆ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ನಿಮಗೆ ಬೇಕಾದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸಹ ನೀವು ರುಬ್ಕೋಬೋದು. ಅಂದರೆ ಚೆನ್ನಾಗಿ ಪೂರ್ತಿಯಾಗಿ ಮಿಕ್ಸ್ ಆಗೋ ಹಾಗೆ ರುಬ್ಕೊಳ್ಳಿ. ನೋಡಿ ಈ ರೀತಿಯಾಗಿ ರುಬ್ಕೊಂಡು ಜಾಲರಿಯಲ್ಲೇ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸೋದ್ರಿಂದ ಏನಾದರೂ ಉಳಿದಿದ್ರೆ ಮ್ಯಾಂಗೋ ಕಟ್ಟಾಗಿ ಚೆನ್ನಾಗಿ ಗ್ರೈಂಡ್ರ್ ಆಗಿಲ್ಲ ಅಂದರೆ ಮತ್ತು ನಾವು ವಾಪಸ್ಸು ಜಾರಲ್ಲೇ ಹಾಕ್ಕೊಂಡು ಗ್ರೈಂಡ್ರನ್ನ ಮಾಡ್ಕೋಬೋದು ನಾವು. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಗ್ರೈಂಡ್ರ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಈಗ ನಾವು ಒಂದು ಪ್ಯಾನ ಇಟ್ಕೊಂಡ್ಬಿಡುವ. ಒಂದು ಒಲೆಯಲ್ಲಿ ಇಟ್ಕೊಂಡು ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗ್ತದೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೀರಲ್ಲಿ ಮತ್ತು ಎಲ್ಲ ಶುಗರ್ ಅದೆಲ್ಲ ಮಿಕ್ಸ್ ಆದಮೇಲೆ ಒಂದು ಪ್ಯಾನಲ್ಲಿ ನಾವೇನೇನು ಗ್ರೈಂಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಏನಿಲ್ಲ ಅಂದರೂ ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಬಾಯ್ಲ್ ಆಗಬೇಕದು. ಅಂದರೆ ನಾವು ಟ್ರಾನ್ಸ್ಪರೆಂಟಾಗಿ ಆಗ್ತದೆ, ಬಾಯ್ಲ್ ಹೆಂಗೆ ಆಗ್ತದಲ್ಲ ಹಾಗೆ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಈ ರೀತಿಯಾಗಿ ಸಣ್ಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ತಾ ಬನ್ನಿ, ತಳ ಹತ್ತಲಾರ್ದಂಗೆ ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ಈ ರೀತಿಯಾದ ಜ್ಯೂಸೆಲ್ಲ ನಾವು ಮನೆಯಲ್ಲಿ ಮಾಡಿಟ್ಟು ನೆಂಟರಿಷ್ಟು ಬಂದಾಗೆ ಒಂದು 2 ನಿಮಿಷದಲ್ಲೇ ರೆಡಿ ಇದ್ದಿದ್ರೆ ಹಾಕಿ ನಾವು ಬರೀ ನೀರು ಮಿಕ್ಸ್ ಮಾಡಿ ಕೊಟ್ಟು ಬಿಡ್ಬೋದು. ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರ್ತದೆ, ಹಾಗೆ ಈಸಿನೂ ಇದೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಬನ್ನಿ, ಒಂದೇ ಸಣ್ಣ ಮೀಡಿಯಮ್ ಒಲೆಯಲ್ಲಿ ಇಟ್ಕೊಂಡು. ಆಮೇಲೆ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಮಾಡಲಿಕ್ಕೆ ಇಟ್ಬಿಡಿ. ಚೆನ್ನಾಗಿ ತಣ್ಣಗಾದ್ಮೇಲೆ ಯೂಸ್ ಮಾಡಿ, ಚೆನ್ನಾಗಿ ಟೇಸ್ಟಿಯಾಗಿರ್ತದೆ. ನೋಡಿ ಈ ರೀತಿ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಳ್ಳಿ ನಿಮಗೆ ಬೇಕಾದರೆ. ಬೇಡ ಅಂದರೆ ತಣ್ಣಗೆ ನೀರಲ್ಲೇ ಹಾಕ್ಕೊಂಡು ನಾವು ಕುಡಿಬೋದು. ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಯೂಸ್ ಮಾಡಿದ್ದೀನಿ. ಒಂದು 5-6 ಐಸ್ ಕ್ಯೂಬ್ ಹಾಕಿದರೆ ಸಾಕಾಗ್ತದೆ. ಚೆನ್ನಾಗಿ ತಣ್ಣಗಾಗಿ ಇರ್ತದೆ, ಕುಡಿಲಿಕ್ಕೂ ಟೇಸ್ಟಿಯಾಗಿರ್ತದೆ. ನೋಡಿ 1 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದರಿಂದ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ರೆ ಕುಡಿಯಲು ರೆಡಿ ಆಗ್ತದೆ ಪಟ ಅಂತಂದು. ಒಂದು 2 ನಿಮಿಷದಲ್ಲೇ ನಾವು
ಮಿಕ್ಸ್ ಮಾಡಿಕೊಂಡು ಕುಡಿದು ಬಿಡ್ಬೋದು. ಒಂದು ಸರಿ ನಾವು ಈ ರೀತಿಯಾಗಿ ರೆಡಿ ಮಾಡಿಟ್ಟರೆ 1 ತಿಂಗಳಾನುಗಟ್ಲೆ ನಾವು ಇದನ್ನು ಕುಡಿಬೋದು. ಈಸಿಯಾಗಿ ಟೇಸ್ಟಿಯಾಗಿರ್ತದೆ ಕುಡಿಲಿಕ್ಕೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮನೆ ಮಂದಿ ಎಲ್ಲ ಆರೋಗ್ಯಕರವಾದ ಫ್ರೂಟಿ ಜ್ಯೂಸನ್ನು ನಾವು ಮಾಡಿಕೊಂಡು ಕುಡಿಬೋದು. ರೆಡಿ ಮಾಡಿದ್ದನ್ನು ಒಂದು ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ಚೆನ್ನಾಗಿ ಇರ್ತದೆ, 1 ತಿಂಗಳ ತನಕ ಹಾಳಾಗಲ್ಲ. ಇದೇ ರೀತಿಯಾದ ಈಸಿಯಾದ ರೆಸಿಪಿ ನೋಡಲು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.